ನಿತ್ಯಾನಂದಂ ಮೈ ಗುರು ಪರಮಶಿವ ಅನ್ನೋ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಗುರುಗಳಾದ ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿಗಳಾದ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವ ಸ್ವಾಮೀಜಿಯವರು ನನಗೆ ಗುರುಗಳಾದ ನಂತರ ನನ್ನ ಜೀವನದಲ್ಲಿ ಹೇಗೆ ಬದಲಾವಣೆಗಳಾಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏಕೆಂದರೆ ಈ 1-2 ನಿಮಿಷದ ವಿಡಿಯೋಲ್ಲಿ ನನಗೆ ಎಷ್ಟು ಅನುಕೂಲಗಳಾಗಿದೆ, ಎಷ್ಟರ ಮಟ್ಟಿಗೆ ಬದಲಾಯಿಸಿದೆ ನನ್ನ ಜೀವನ ಅನ್ನೋದನ್ನು ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾನು ನರ್ಸರಿಯಿಂದ ಹಿಡಿದು 12th ಕ್ಲಾಸ್ ತನಕ ಓದಿದ್ದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ, ಅನ್ಫಾರ್ಚುನೇಟ್ಲಿ ಅಂತ ಹೇಳಬೇಕು. ಯಾಕೆಂದರೆ ಒಬ್ಬ ಹಿಂದೂ ಆಗಿದ್ದು ನನಗೆ ರಾಮಾಯಣದ ಬಗ್ಗೆ ಆಗಲಿ, ಮಹಾಭಾರತದ ಬಗ್ಗೆ ಆಗಲಿ, ಈ ಥರದ ಬಗ್ಗೆ ಯಾವುದೂ ಗೊತ್ತಿಲ್ಲ. ಇವೆಲ್ಲ ಬರೀ ಕಥೆಗಳು ಅಂತಲೇ ತಿಳ್ಕೊಂಡಿದ್ದೆ. ನಿಜವಾಗ್ಲೂ ನಡೆದಿದ್ದು ಅನ್ನೋದು ನನಗೆ ಗೊತ್ತಾಗಿದೆ. ಸ್ವಾಮೀಜಿಯವರು ನನಗೆ ಗುರುಗಳಾದ ನಂತರ ಅವರ ಟೀಚಿಂಗ್ಸ್ನ ಫಾಲೋ ಮಾಡಿ ಅವರಿಂದ ದೀಕ್ಷೆಗಳನ್ನು ತಗೊಂಡ್ಮೇಲೆ ನನಗೆ ಬಹಳಷ್ಟು ಸತ್ಯಗಳು ಹಿಂದೂ ಧರ್ಮದ ಬಗ್ಗೆ ಗೊತ್ತಾಯಿತು. ನಾನು ಮುಂಚೆ ಹಣೆಗೆ ಒಂದು ಕುಂಕುಮ ಸಹ ಇಡ್ತಿರ್ಲಿಲ್ಲ. ಏನೋ ಬಹಳ ಮಾಡರ್ನ್ ಆಗಿರಬೇಕು ಆ ಥರ ಏನೋ ಕಲ್ಪನೆಗಳಲ್ಲಿದ್ದೆ ನಾನು, ಈ ಸಿನಿಮಾಗಳು ಅದು ಇದು ನೋಡಿ. ನಂಗೆ ಆಮೇಲೇ ಗೊತ್ತಾಗಿದ್ದು ನಮ್ಮ ಹಿಂದೂ ಧರ್ಮ ಎಷ್ಟು ಚೆನ್ನಾಗಿದೆ, ಇದನ್ನು ಅಳವಡಿಸ್ಕೊಂಡು ನಾವು ಬಾಳೋದ್ರಿಂದ ಹೇಗೆ ಸುಂದರವಾಗಿ ಮಾರ್ಪಾಡಾಗುತ್ತೆ ನಮ್ಮ ಜೀವನ ಅನ್ನೋದು ನಂಗೆ ಗೊತ್ತಾಗಿದೆ ಆಗ. ಹಾಗಾಗಿ ಸಣ್ಣ ಮಕ್ಕಳಿಂದನೇ ನನ್ನ ಮಕ್ಕಳನ್ನ ಇದೇ ಹಾದಿಯಲ್ಲಿ ಬೆಳೆಸಬೇಕು ಅಂತ ನಾನು ನಿರ್ಧಾರ ಮಾಡಿ ಇದೇ ಹಾದಿಯಲ್ಲಿ ಬೆಳೆಸಿದೆ. ಹಾಗಾಗಿ ನಾವು ಏನು ನೋಡಬೇಕಾಯಿತು ಅದನ್ನು ನನ್ನ ಮಕ್ಕಳು ನೋಡಬೇಕಾಗಿಲ್ಲ. ಹಿಂದೂ ಧರ್ಮದ ಬಗ್ಗೆ ಅವರು ಇವಾಗಲಿಂದನೇ ತಿಳ್ಕೊಂಡು ಬೆಳೆದಿದ್ದಾರೆ. ಹಾಗಾಗಿ ಯಾರಿಗೆ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಆಸೆ ಇತ್ತು ಅಂದರೆ ಖಂಡಿತ ಭಗವಾನರ ವಿಡಿಯೋಸ್ನ ನೋಡಿ, ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೋಷಿಯಲ್ ಮೀಡಿಯಾ ಎಲ್ಲದರೊಳಗೂ ಅವ್ರದ್ದು ಸತ್ಸಂಗಗಳನ್ನ ಹಾಕ್ತಾ ಇರ್ತಾರೆ. ಅವರ ಟೀಚಿಂಗ್ಸ್ಗೆ ನೀವು ಯಾವ ವಿಡಿಯೋಗಳು ಬೇಕಾದ್ರೂ ನೋಡ್ಬೋದು. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಟ್ವಿಟ್ಟರು, ಥ್ರೆಡ್ಸು, ಯಾವುದ್ರೊಳಗೆ ಬೇಕಾದ್ರೂ ನೀವು ಭಗವಾನರನ್ನ ಫಾಲೋ ಮಾಡ್ಬೋದು. ಖಂಡಿತ ಫಾಲೋ ಮಾಡಿ, ಅವರ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿ, ದೀಕ್ಷೆಗಳನ್ನು ತಗೊಳ್ಳಿ. ಖಂಡಿತ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನ ನೋಡ್ಬೋದು. ನೀವು ಮಕ್ಕಳಿರೋಂಥ ತಂದೆ ತಾಯಿಯಾಗಿದ್ದರೆ, ಅದರೊಳಗೂ ಚಿಕ್ಕ ಮಕ್ಕಳಿದ್ದರೆ ಖಂಡಿತ ನೋಡಿ ಭಗವಾನರ ಫಾಲೋ ಮಾಡಿ ನಿಮ್ಮ ಮಕ್ಕಳನ್ನು ಕೂಡ ಸರಿಯಾದ ಹಾದಿಯಲ್ಲಿ ಬೆಳೆಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ನಿತ್ಯಾನಂದಂ.